ದೊಡ್ಡವರಿಂದ ಚಿಕ್ಕ ಮಕ್ಕಳ ತನಕ ತುಂಬ ಇಷ್ಟ ಆಗುತ್ತೆ. ತುಂಬ ಗರಿಗರಿಯಾಗಿ ಬಂದಿದೆ. ಆಲ್ ಟೈಮ್ ಫೇವರೇಟ್ ಇದು. ಇವತ್ತು ಪೊಟೊಟೊ ಟ್ವಿಸ್ಟರ್ ಮಾಡಿದ್ದೀನಿ. ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಆಲೂಗೆಡ್ಡೆನೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ಟಿಕ್ ತಗೊಳ್ಳೋಣ. ಇದು ಬುಕ್ ಹೌಸ್ ಅಂಗಡಿಲಿ ಎಲ್ಲ ಕಡೆ ಸಿಗುತ್ತೆ. ಇದು ಈ ಥರ ಆಲೂಗೆಡ್ಡೆ ನೆನೆ ಹಾಕಿ ಇಟ್ಕೊಂಡಿದ್ದೆ. ಪೊಟೊಟೊ ರೋಲಿಂಗ್ ಮಾಡೋದೇ ಒಂದು ಮಿಷಿನ್ ಇದೆ. ಇವಾಗ ನೋಡಿ, ಈ ಥರ ಚುಚ್ಕೊಂಡು ನಾವು ಮಧ್ಯಕ್ಕೆ ಕರೆಕ್ಟಾಗಿ ನೋಡಿ ಯಾವ ಥರ ಮಾಡೋದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ, ರೋಲಿಂಗು ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ನೋಡಿ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ. ಕಡ್ಡಿ ಚುಚ್ಕೊಂಡು ಈ ಥರ ಎಳ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬರ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೋಲಿಂಗು, ತುಂಬ ಲುಕ್ಕಾಗಿ ಕಾಣ್ತಿದೆ. ಇವಾಗ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ, ಇದರೊಳಗಡೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಇಟ್ಕೊಳ್ಳೋಣ, ಇಲ್ಲಾಂದರೆ ಬ್ಲಾಕ್ ಆದಂಗೆ ಆಗುತ್ತೆ ಅದು. ಈಗ ರೋಲಿಂಗ್ ಮಾಡಿ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾವು ಅದು ಮಸಾಲೆ ಗಜ್ಜಿಬಿಟ್ಟು ನಾವು ಎಣ್ಣೆಲಿ ಕರಿಯೋಣ. 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ 1 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1/4 ಸ್ಪೂನಷ್ಟು ಮೊಯನೀಸ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ದೋಸೆ ಹಿಟ್ಟು ಅದಕ್ಕೆ ಬಂದರೆ ಸಾಕು, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸರಿ ನೀರು ಹಾಕೋದು ಬೇಡ. ಅಷ್ಟು ಟೊಮೊಟೊ ಸಾಸ್ ಹಾಕೊಳ್ಳೋಣ. ಈಗ ಮಸಾಲೆ ರೋಲಿಂಗ್ ಮಾಡೋಣ. ಕರಿತಾ ಇದ್ದೀನಿ. ಇವಾಗ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಯನೀಸ್ ಹಾಕ್ಕೊಂಡಿದ್ದೀನಿ. ಈಗ ಸಾಸ್ ಹಾಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬಂದಿದೆ. ತಂದು ಮನೇಲಿ ಒಂದು ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.